ನಮಸ್ಕಾರ ಎಲ್ಲರಿಗೂ. ಚಿತ್ರಲೋಕದ ಜೀವನ ಈ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ನಟ ಶಂಕರ್ ನಾಗ್ ಅವರ ಬಗ್ಗೆ ಹೇಳುತ್ತೇನೆ. ಶಂಕರ್ ನಾಗ್ ಅವರು ನಟ, ನಿರ್ದೇಶಕ, ನಿರ್ಮಾಪಕ, ಕರಾಟೆ ಕಿಂಗ್, ಆಟೋ ರಾಜ ಹಾಗೂ ಸೂಪರ್ ಸ್ಟಾರ್. ಇವರು ನಮ್ಮ ಅಚ್ಚುಮೆಚ್ಚಿನ ನಾಯಕ. ನಾನು ನಿಮಗೆ ಶಂಕರ್ ನಾಗ್ ಅವರ ಅಭಿನಯದ ಬಗ್ಗೆ ಮತ್ತು ಅವರ ಜೀವನದ ಬಗ್ಗೆ ಹಾಗೂ ಅವರ ದುರಂತದ ಬಗ್ಗೆ ತಿಳಿಸುತ್ತೇನೆ. ಶಂಕರ್ ನಾಗ್ ಎಂಬ ಹೆಸರು ಕೇಳಿದರೆ ನಮ್ಮ ಕನ್ನಡಿಗರ ಮನಸ್ಸಿನಲ್ಲಿ ಇಂದಿಗೂ ಅಪಾರ ಪ್ರೀತಿ ಮತ್ತು ಗೌರವ ಮೂಡುತ್ತದೆ. ಕೇವಲ 36 ವರ್ಷಗಳ ಅಲ್ಪಾಯುಷ್ಯದಲ್ಲಿ ಅವರು ಸಾಧಿಸಿದ ಸಾಧನೆಗಳು ಅನೇಕರು ಇಡೀ ಜೀವನದಲ್ಲಿ ಸಾಧಿಸಲಾಗದಷ್ಟು ದೊಡ್ಡವು. ಶಂಕರ್ ನಾಗ್ ಅವರ ಕುಟುಂಬ. ಶಂಕರ್ ನಾಗ್ ಅವರು ಮೂಲ ಹೆಸರು ಶಂಕರ ನಾಗರಕಟ್ಟೆ. ಇವರು 1954 ನವೆಂಬರ್ 9 ಹೊನ್ನಾವರ ತಾಲೂಕಿನ ಮಲ್ಲಾಪುರ ಎಂಬ ಗ್ರಾಮದಲ್ಲಿ ಜನಿಸಿದ್ದರು, ಉತ್ತರ ಕನ್ನಡ. ಅವರ ತಂದೆ ಸದಾನಂದ ನಾಗರಕಟ್ಟೆ ಹಾಗೂ ತಾಯಿ ಆನಂದಿ. ಇವರಿಗೆ ಒಬ್ಬ ಅಕ್ಕ ಮತ್ತು ಅಣ್ಣ ಇದ್ದರು. ಇವರ ಅಣ್ಣನಾದ ಖ್ಯಾತ ನಟ ಅನಂತ್ ನಾಗ್ ಅವರು ಚಿತ್ರರಂಗದ ಶ್ರೇಷ್ಠ ನಟರಾಗಿದ್ದಾರೆ. ಬಾಲ್ಯದಿಂದಲೇ ಶಂಕರ್ ನಾಗ್ ಅವರು ಕಲೆ, ನಾಟಕ ಮತ್ತು ಸಾಹಿತ್ಯದ ಬಗ್ಗೆ ಅಪಾರ ಆಸಕ್ತಿ ಇತ್ತು. ಶಾಲಾ ದಿನಗಳಲ್ಲಿಯೇ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದರು. ವಿದ್ಯಾಭ್ಯಾಸ ಮುಗಿಸಿ ನಂತರ ಶಂಕರ್ ನಾಗ್ ಅವರು ಉದ್ಯೋಗದ ಹುಡುಕಾಟದಲ್ಲಿ ಮುಂಬೈಗೆ ತೆರಳುತ್ತಾರೆ. ಅಲ್ಲಿ ಉದ್ಯೋಗ ಮಾಡುತ್ತಾ ನಾಟಕಗಳಲ್ಲಿ ಭಾಗವಹಿಸುತ್ತಿದ್ದರು. ಮುಂಬೈನಲ್ಲಿ ನಾಟಕ ರಂಗದ ಮೂಲಕ ಅವರ ಪ್ರತಿಭೆ ಬೆಳಕಿಗೆ ಬಂತು. ಈ ಸಮಯದಲ್ಲಿ ಅವರ ಜೀವನದಲ್ಲಿ ಮಹತ್ವದ ತಿರುವು ಬಂದಿತ್ತು. ಇವರು 1978 ಕನ್ನಡದ ಖ್ಯಾತ ನಿರ್ದೇಶಕರಾದ ಗಿರೀಶ್ ಕಾರ್ನಾಡ್ ನಿರ್ದೇಶಕದ ಒಂದಾನೊಂದು ಕಾಲದಲ್ಲಿ ಈ ಚಿತ್ರದ ಮೂಲಕ ಶಂಕರ್ ನಾಗ್ ಅವರು ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದ್ದರು. ಮೊದಲ ಚಿತ್ರದಲ್ಲಿಯೇ ಅವರ ಅಭಿನಯ ಎಲ್ಲರ ಗಮನ ಸೆಳೆಯಿತು. ಈ ಚಿತ್ರದ ಅಭಿನಯಕ್ಕಾಗಿ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪ್ರಶಂಸೆ ದೊರೆಯಿತು. ಮೊದಲ ಚಿತ್ರದ ಯಶಸ್ಸಿನ ನಂತರ ಶಂಕರ್ ನಾಗ್ ಅವರು ಹಿಂತಿರುಗಿ ನೋಡಲೇ ಇಲ್ಲ. ಅವರು ಅಭಿನಯಿಸಿದ ಅನೇಕ ಚಿತ್ರಗಳು ಸೂಪರ್ ಹಿಟ್ ಆದವು. ಅವುಗಳಲ್ಲಿ ಆಟೋ ರಾಜ, ಗೀತಾ, ಮಿಂಚಿನ ಓಟ, ಆಕ್ಸಿಡೆಂಟ್, ನೋಡಿ ಸ್ವಾಮಿ ನಾವಿರುವುದು ಹೀಗೆ ಹಾಗೂ ಅಪೂರ್ವ ಸಂಗಮ. ಶಂಕರ್ ನಾಗ್ ಅವರ ಆಟೋ ರಾಜ ಸಿನಿಮಾ ಜನರು ಇಷ್ಟು ಇಷ್ಟಪಟ್ಟಿದ್ದರು ಎಂದರೆ ಇವತ್ತಿಗೂ ಎಲ್ಲ ಆಟೋ ಮೇಲೆ ನಮ್ಮ ಶಂಕರ್ ನಾಗ್ ಅವರ ಫೋಟೋ ಇದ್ದೇ ಇರುತ್ತದೆ. CBI ಶಂಕರ್ ಹಾಗೂ SP ಸಾಂಗ್ಲಿಯಾನ್ ಈ ಎಲ್ಲ ಸಿನಿಮಾಗಳು ಶಂಕರ್ ನಾಗ್ ಅವರ ಸೂಪರ್ ಹಿಟ್ ಆಗಿದ್ದವು. ನಟನಾಗಿ ಯಶಸ್ಸು ಕಂಡ ಬಳಿಕ ಅವರು ನಿರ್ದೇಶನ ಮಾಡುತ್ತಿದ್ದರು. ಅವರ ನಿರ್ದೇಶನದ ಚಿತ್ರಗಳು ಸಮಾಜಕ್ಕೆ ಸಂದೇಶ ನೀಡುತ್ತಿದ್ದವು. ವಿಶೇಷವಾಗಿ ಆಕ್ಸಿಡೆಂಟ್ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಲೆ ಮೂಡಿಸಿತ್ತು. ರಾಜಕೀಯ ಭ್ರಷ್ಟಾಚಾರ ಮತ್ತು ಸಮಾಜದ ವಾಸ್ತವಿಕತೆಯನ್ನು ತೆರೆದಿಟ್ಟ ಈ ಚಿತ್ರ ಇಂದಿಗೂ ಪ್ರಸ್ತುತವಾಗಿದೆ. ಇಂತಹ ಸಿನಿಮಾಗಳು ಅವರು ಆ ಕಾಲದಲ್ಲೇ ಮಾಡಿದ್ದರು. ಈ ಆಕ್ಸಿಡೆಂಟ್ ಸಿನಿಮಾದ ಒಂದು ಚಿಕ್ಕ ಕತೆ ಹೇಳುತ್ತೇನೆ. ಅದರಲ್ಲಿ ನಾಯಕ ಕುಡಿದುಕೊಂಡು
ಫುಟ್ಪಾತ್ ಮೇಲೆ ಮಲಗಿದ್ದವರ ಮೇಲೆ ಕಾರು ನಡೆಸುತ್ತಾನೆ. ಇಂಥ ಸಿನಿಮಾ ಅವರು ಆವಾಗೇ ಮಾಡಿದ್ದರು. ಶಂಕರ್ ನಾಗ್ ಅವರು ಶ್ರಮಜೀವಿ ಎಂದು ಹೇಳುತ್ತಿದ್ದರು. ಅವರು ಸಮಯವನ್ನು ಎಂದೂ ವ್ಯರ್ಥ ಮಾಡಲಿಲ್ಲ. ಟೈಮ್ ಸಿಕ್ಕಾಗ ಅವರು ಮ್ಯಾಗಝಿನ್ ಮತ್ತು ಪುಸ್ತಕಗಳನ್ನು ಓದುತ್ತಿದ್ದರು. ಶಂಕರ್ ನಾಗ್ ಅವರು ಟಿವಿ ಧಾರಾವಾಹಿ ನಿರ್ದೇಶಿಸಿದರು. ಅದು ಯಾವುದೆಂದರೆ ಮಾಲ್ಗುಡಿ ಡೇಸ್. ಶಂಕರ್ ನಾಗ್ ಅವರ ಹೆಸರನ್ನು ಭಾರತದಾದ್ಯಂತ ಜನಪ್ರಿಯಗೊಳಿಸಿದ್ದ ಕೃತಿ ಎಂದರೆ ಮಾಲ್ಗುಡಿ ಡೇಸ್. ಖ್ಯಾತ ಲೇಖಕರಾದ ಆರ್.ಕೆ. ನಾರಾಯಣ್ ಅವರ ಕಥೆಗಳ ಆಧಾರದ ಮೇಲೆ ನಿರ್ಮಿತವಾದ ಈ ಧಾರಾವಾಹಿಯನ್ನು ಶಂಕರ್ ನಾಗ್ ಅವರು ನಿರ್ದೇಶಿಸಿದರು. 1980ರ ದಶಕದಲ್ಲಿ ಪ್ರಸಾರವಾದ ಈ ಧಾರಾವಾಹಿ ಇಂದಿಗೂ ಜನಪ್ರಿಯವಾಗಿದೆ. ಮಾಲ್ಗುಡಿ ಎಂಬ ಕಾಲ್ಪನಿಕ ಊರನ್ನು ಜೀವಂತವಾಗಿ ತೋರಿಸಿದ್ದ ಶಂಕರ್ ನಾಗ್ ಅವರ ದೃಷ್ಟಿಕೋನ ಅಸಾಧಾರಣವಾಗಿತ್ತು. ಇದರಲ್ಲಿ ಅನಂತ್ ನಾಗ್ ಮತ್ತು ವಿಷ್ಣುವರ್ಧನ್ ಇವರು ಕೂಡ ಅಭಿನಯಿಸಿದ್ದರು. ಶಂಕರ್ ನಾಗ್ ಅವರಿಗೆ ನಾಟಕ ಎಂದರೆ ಅಪಾರ ಪ್ರೀತಿ. ಚಿತ್ರರಂಗದಲ್ಲಿ ದೊಡ್ಡ ಯಶಸ್ಸು ಕಂಡರೂ ಅವರು ರಂಗಭೂಮಿಯನ್ನು ಮರೆಯಲಿಲ್ಲ. ಬೆಂಗಳೂರಿನ ಮೆಟ್ರೋ ಕನಸು. ಇಂದು ಬೆಂಗಳೂರಿನಲ್ಲಿ ಮೆಟ್ರೋ ರೈಲು ವ್ಯವಸ್ಥೆ ಇದೆ. ಆದರೆ ಸುಮಾರು 40 ವರ್ಷಗಳ ಹಿಂದೆ ಶಂಕರ್ ನಾಗ್ ಅವರು ಬೆಂಗಳೂರಿಗೆ ಮೆಟ್ರೋ ವ್ಯವಸ್ಥೆ ಬೇಕು ಎಂದು ಕನಸು ಕಂಡಿದ್ದರು. ನಗರದ ಟ್ರಾಫಿಕ್ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅವರು ಭವಿಷ್ಯದ ಬೆಂಗಳೂರಿನಲ್ಲಿ ಮೆಟ್ರೋದ ಕನಸು ಕಂಡಿದ್ದರು. ಶಂಕರ್ ನಾಗ್ ಅವರ ವೈಯಕ್ತಿಕ ಜೀವನ. ಶಂಕರ್ ನಾಗ್ ಅವರು ಖ್ಯಾತ ನಟಿ ಅರುಂಧತಿ ಇವರನ್ನು ವಿವಾಹ ಆದರು. ಇಬ್ಬರು ನಾಟಕ ಮತ್ತು ಕಲೆಯ ಮೇಲಿನ ಆಸಕ್ತಿಯಿಂದ ಒಟ್ಟಾಗಿದ್ದರು. ಅವರ ದಾಂಪತ್ಯ ಜೀವನ ಆದರ್ಶಮಯವಾಗಿತ್ತು. ಅರುಂಧತಿ ನಾಗ್ ಅವರು ಇಂದಿಗೂ ಶಂಕರ್ ನಾಗ್ ಅವರ ಕನಸುಗಳನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಇವರು 83ಕ್ಕೂ ಹೆಚ್ಚು ಸಿನಿಮಾಗಳು ಅಭಿನಯ ಮಾಡಿದ್ದಾರೆ. ಇವರಿಗೆ ಬೆಸ್ಟ್ ಡೈರೆಕ್ಟರ್ ಎಂದು ಅವಾರ್ಡ್ ಸಿಕ್ಕಿದೆ ಹಾಗೂ 2 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, 4 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು. ಇವರು ನಮ್ಮಿಂದ ಯಾವಾಗ ಅಗಲುತ್ತಾರೆಂದರೆ ಇವರು ಕನ್ನಡ ಸಿನಿಮಾದ ಅತ್ಯಂತ ಉತ್ತುಂಗ ಶಿಖರದಲ್ಲಿದ್ದಾಗ ಇವರ ಆಕ್ಸಿಡೆಂಟ್ ಆಗುತ್ತದೆ. ದಾವಣಗೆರೆ ಬಳಿ 1990ರ ಸೆಪ್ಟೆಂಬರ್ 30ರಂದು ಶಂಕರ್ ನಾಗ್ ಅವರು ಪತ್ನಿ ಅರುಂಧತಿ ಹಾಗೂ ಪುತ್ರಿ ಅವರೊಂದಿಗೆ ಪ್ರಯಾಣ ಮಾಡುತ್ತಿದ್ದಾಗ ದುರದೃಷ್ಟಕರ ರಸ್ತೆ ಅಪಘಾತ ಸಂಭವಿಸಿತ್ತು. ಈ ಅಪಘಾತದಲ್ಲಿ ಶಂಕರ್ ನಾಗ್ ಅವರು ವಿಧಿವಶರಾಗುತ್ತಾರೆ. ಅವರು ಕೇವಲ 35 ವರ್ಷ ವಯಸ್ಸಿನಲ್ಲೇ ನಿಧನರಾಗುತ್ತಾರೆ. ಇವರ ಪತ್ನಿ ಮತ್ತು ಮಗಳು ಉಳಿಯುತ್ತಾರೆ. ಆದರೆ ಶಂಕರ್ ನಾಗ್ ಅವರು ಆಕ್ಸಿಡೆಂಟ್ನಲ್ಲಿ ಉಳಿಯುವುದಿಲ್ಲ. ಸಾವಿರಾರು ಅಭಿಮಾನಿಗಳು ಕಣ್ಣೀರಿನ ವಿದಾಯ ಹೇಳಿದರು. ಇಂದು ಶಂಕರ್ ನಾಗ್ ಅವರು ನಮ್ಮೊಂದಿಗೆ ಇಲ್ಲ. ಆದರೆ ಅವರ ಸಿನಿಮಾಗಳು, ಧಾರಾವಾಹಿಗಳು, ಕನಸುಗಳು ಮತ್ತು ಚಿಂತನೆಗಳು ಇಂದಿಗೂ ಜೀವಂತವಾಗಿವೆ. ಶಂಕರ್ ನಾಗ್ ಅವರು ಬದುಕಿದ್ದ ಕೇವಲ 35 ವರ್ಷ. ಆದರೆ ಅವರು ಮಾಡಿದ ಸಾಧನೆಗಳು ಶತಮಾನಗಳವರೆಗೆ ನೆನಪಿನಲ್ಲಿರುತ್ತವೆ. ಒಬ್ಬ ಉತ್ತಮ ನಟ, ಅದ್ಭುತ ನಿರ್ದೇಶಕ, ಸಮಾಜಮುಖಿ ಚಿಂತಕ, ಕನಸುಗಾರ ಮತ್ತು ಮಾನವತಾವಾದಿಯಾಗಿ ಅವರು ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ. ವಯಸ್ಸು ಎಷ್ಟು ಬದುಕಿದ್ದೇವೆ ಎಂಬುದಲ್ಲ, ಬದುಕಿರುವ ಸಮಯದಲ್ಲಿ ಏನು ಸಾಧಿಸಿದ್ದೇವೆ ಎಂಬುದೇ ಮುಖ್ಯ ಎಂಬುದಕ್ಕೆ ಶಂಕರ್ ನಾಗ್ ಅವರ ಜೀವನವೇ ಅತ್ಯುತ್ತಮ ಉದಾಹರಣೆ. ಧನ್ಯವಾದ.
ಜೈ ಕನ್ನಡ, ಜೈ ಶಂಕರ್ನಾಗ್. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.